ಗಳು ಬಂದಿರೋ ಕಾರಣದಿಂದಾಗಿ ಸ್ವಲ್ಪ ನಾವು ಮುಂದೂಡಲಾಯ್ತು. ಒಂದನೇದು. ಎರಡನೇದಾಗಿ ಸ್ವಾಮಿ ವಿವೇಕಾನಂದರು ನಿಮ್ಗೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಾ ಅಂತೇಳಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸ್ವಾಮಿ ವಿವೇಕಾನಂದರ ಒಂದು ಸಣ್ಣ ಕಿರು ಪರಿಚಯವನ್ನ ನಿಮ್ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ 18ನೇ ಶತಮಾನದ ಎಂಡಿಂಗ್ ನಲ್ಲಿ ಮತ್ತು 19ನೇ ಶತಮಾನದ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಭಾರತ ಹೇಗಿತ್ತಪ್ಪ ಅಂತಂದ್ರೆ, ನಮ್ಮ ದೇಶ ಹೇಗಿತ್ತಪ್ಪ ಅಂತಂದ್ರೆ, ಈ ಬ್ರಿಟಿಷರ ಒಂದು ಕಿರುಕುಳಕ್ಕೆ ಬೇಸತ್ತು ಹೋಗಿತ್ತು. ಭಾರತ ಮೌಢ್ಯ ಅಂಧಕಾರದಿಂದ ತುಂಬಿ ತುಳುಕ್ತಾ ಇತ್ತು. ಭಾರತೀಯರು ಅಂತಂದ್ರೆ ವಿದೇಶಿಗರು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ರು ಅಂದ್ರೆ, ಭಾರತೀಯರು ಅಂದ್ರೆ ಅವರು ಮೌಢ್ಯರು, ಭಾರತೀಯರು ಅಂತಂದ್ರೆ ಅವರು ಹಾವು ಹಿಡಿಯುವವರು, ಹಾವು ಹಿಡಿದು ಆರಿಸುವವರು, ಇಂಥ ಭಾರತದವರನ್ನ ಅತ್ಯಂತ ಕೀಳಾಗಿ ನೋಡ್ತಕ್ಕಂತ ಸಂದರ್ಭ 18-19ನೇ ಶತಮಾನದಲ್ಲಿ ನಡೆದಾಗ ಇಲ್ಲಿ ಒಬ್ಬ ಮಹಾನ್ ಸಂತ ಎದ್ದು ನಿಂತ್ಕೊಂಡ. ಮಹಾನ್ ಸಂತ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಈ ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮಗೆ ಗೊತ್ತಿರೋ ಆಲ್ಮೋಸ್ಟ್ ಆಲ್ ಗೊತ್ತಿದೆ. ಈ ಸ್ವಾಮಿ ವಿವೇಕಾನಂದರು ಏನ್ ಮಾಡಿದಂತಂದ್ರೆ, ಭಾರತದ ಸನಾತನದ ಹಿಂದೂ ಧರ್ಮವನ್ನ ಅಮೆರಿಕದ ಚಿಕಾಗೋದಲ್ಲಿ ಸರ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬಿಟ್ಟು ಅವ್ರೇನು ಬಸ್ಗೆ ಟ್ರೈನ್ಗೆ ಹೋಗೋಕ್ ಆಗಿರ್ಲಿಲ್ಲ. ನಯ ಪೈಸಾ ಇಲ್ದೇನೆ ಜೇಬಿನಲ್ಲಿ ಬಿಡಿಗಾಸು ಇಲ್ದೇನೆ ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹೋಗೋಕ್ಕೂ ಮುಂಚೆ ಅವರಿಗೆ ಯಾರು ಗುರುತಿನ ಪರಿಚಯ ಚೀಟಿ, ನಾವೇನೀಗ ಒಂದ್ ಯಾವ್ದಾರ ಪರಿಚಯ ಚೀಟಿ ಕೇಳ್ತೇವಲ್ಲ, ಆ ಪರಿಚಯ ಚೀಟಿಯನ್ನು ಕೊಡ್ತಕ್ಕಂತ ಸಂದರ್ಭ ಇರ್ಲಿಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿ, ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ನಮ್ಮ ಭಾರತದ ಕೇಸರಿ ಸಂತನನ್ನ ಪರಿಚಯ ಮಾಡ್ಕೋತಾರೆ. ಒಬ್ಬ ಹೆಣ್ಮಗಳು ಪರಿಚಯ ಮಾಡಿಸ್ಕೊಡ್ತಾಳೆ. ಆ ಹೆಣ್ಮಗಳು ಹೇಳ್ತಾಳೆ ಆ ಪ್ರೊಫೆಸರ್ಗೆ, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ಗೆ ಹೇಳ್ತಾಳೆ, ಇಲ್ಲೊಬ್ಬ ಭಾರತದಿಂದ ಕೇಸರಿ ಸಂತ ಸನ್ಯಾಸಿಗಳು ಬಂದಿದ್ದಾರೆ, ಒಂದು 3 ನಿಮಿಷ ನೀವು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಒಬ್ಬ ಹೆಣ್ಮಗಳು ಪ್ರೊಫೆಸರ್ಗೆ ಹೇಳಿದಾಗ ಆ ಪ್ರೊಫೆಸರ್ ಹೇಳಿದ್ರು, 3 ನಿಮಿಷನ, ಅದು ಸನ್ಯಾಸಿಗಳ ಜೊತೆ, ಇದೇನ್ರಿ ಇದು ಅಂತೇಳಿ ಸ್ವಲ್ಪ ವಿಚಾರ ಮಾಡಿದ್ರು ಪ್ರೊಫೆಸರ್. ಬಹಳ ರಿಕ್ವೆಸ್ಟ್ ಮಾಡಿಲ್ಲ ಆ ತಾಯಿ, ಇಲ್ಲ 3 ನಿಮಿಷ ಮಾತಾಡಿ, ಯಾಕೋ ನನಗೆ ತಡಬರಿಸ್ತಾ ಇದೆ, ಇವರು ಆರ್ಡಿನರಿ ಸಂತರಲ್ಲ, ನೀವು ಮಾತಾಡಿ ನೋಡಿ ಆಮೇಲೆ ವಿಚಾರ ಮಾಡಿ ಅಂತ ಹೇಳ್ಬಿಟ್ಟು ಆ ಅಮ್ಮ ಪ್ರೊಫೆಸರ್ಗೆ ಕೇಳಿದಾಗ ಪ್ರೊಫೆಸರ್ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಅಮ್ಮನ ರಿಕ್ವೆಸ್ಟ್ ಗೆ ಬಂದು ಸ್ವಾಮಿ ವಿವೇಕಾನಂದರ ಹತ್ರ ಕುತ್ಕೊಂಡು 3 ನಿಮಿಷ ಮಾತಾಡ್ಬೇಕು ಅಂತ ಬಂದಿರೋರು 3 ಗಂಟೆ ಆಯ್ತು, 3 ದಿನಗಳೇ ಕಳೆದೋಯ್ತು. ಅವ್ರ ಮುಂದೆ ಕುಳಿತಿರ್ತಕ್ಕಂಥ ಹಾರ್ವರ್ಡ್ ಪ್ರೊಫೆಸರ್ ಹೇಳ್ತಾರೆ, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳ್ತಾರೆ, ಈತ ಒಬ್ಬ ಸಾಮಾನ್ಯ ಸಂತನಲ್ಲ ಅಂತ ಹೇಳ್ತಾರೆ ಅವ್ರು. ಆಮೇಲೆ ಸ್ವಾಮಿ ವಿವೇಕಾನಂದರ ಜೊತೆ ಚರ್ಚೆ ಮಾಡಿದಾಗ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನ ಆ ಪ್ರೊಫೆಸರ್ಗೆ ಹೇಳಿದಾಗ ಪ್ರೊಫೆಸರ್ ಮತ್ತೆ ಸ್ವಾಮಿ ವಿವೇಕಾನಂದರು ಕೇಳಿದ್ರು, ನನಗೆ ಗುರುತಿನ ಪರಿಚಯ ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಆಮೇಲೆ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಏನಂದ್ರೆ ಗೊತ್ತೇನು, ಸ್ವಾಮೀಜಿಗಳೇ ನಿಮಗೆ ಗುರುತಿನ ಚೀಟಿ ಕೇಳೋದು ಒಂದೇ, ಸೂರ್ಯನಿಗೆ ಹೊಳೆಯುವ ಅಧಿಕಾರ ಇದೆನಾ ಅಂತ ಕೇಳೋದು ಒಂದೇ. ನಿಮ್ಮಂತವ್ರನ್ನ ಸುಮಾರು 400 ವರ್ಷಗಳ ಹಿಂದೆ ನಾವು ಇಂಥ ಒಬ್ಬ ಜ್ಞಾನಿಗಳನ್ನ ನಾವು ಎಂದೂ ಕಂಡಿಲ್ಲ ಅಂತ ಅಂದ್ಬಿಟ್ಟು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ಅಮೆರಿಕದ ಪ್ರೊಫೆಸರ್ ಹೇಳ್ತಾನಂತಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರ ಜ್ಞಾನ ಎಂತಾದಿರ್ಬೋದು ವಿವೇಚನೆ ಮಾಡಿ ಸ್ನೇಹಿತರೆ. ಅಂತ ಒಬ್ಬ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಾಗಿದ್ರು. ಒಮ್ಮೆ ಸ್ವಾಮಿ ವಿವೇಕಾನಂದರು ಹಡಗದಲ್ಲಿ ಚಲಿಸ್ತಾ ಇರ್ತಾರೆ. ಒಬ್ಬ ಪಾದ್ರಿ ತನ್ನ ಜೊತೆಗೆ ಹೋಗ್ತಾ ಇರ್ತಾರೆ. ಒಬ್ಬ ಪಾದ್ರಿ ಕೇಳ್ತಾನೆ, ಈ ಭಾರತದ ಬಗ್ಗೆ ಹೀಯಾಳಿಸಿ ನೋವುಂಟಾಗುವಂತೆ ಮಾತಾಡ್ತಿರ್ತಾನೆ. ಸ್ವಾಮಿ ವಿವೇಕಾನಂದರು ಸುಮ್ಮನೆ ಕೊಡ್ತರು. ಮತ್ತೆ ಪದೇ ಚುಚ್ಚಿ ಮಾತಾಡುವಂತ ಮಾತುಗಳನ್ನ ಆ ಪಾದ್ರಿ ಹೇಳ್ತಾನೆ. ಸ್ವಾಮಿ ವಿವೇಕಾನಂದರು ತಡ್ಕೊಳಕ್ ಆಗ್ಲಿಲ್ಲ, ಕೇಳ್ಸ್ಕೊಂಡ್ ಸುಮ್ಮನೆ ಕೂತಿದ್ರು. ದಿಢೀರ್ ಅಂತ ಹೋಗ್ಬಿಟ್ಟು ಆ ಪಾದ್ರಿ ಎದಿಮಾಗಲಿ ಕಾಲರ್ ಪಟ್ಟಿ ಹಿಡಿದ್ಬಿಡ್ತಾನೆ. ಕಾಲರ್ ಪಟ್ಟಿ ಹಿಡಿದಾಗ ಹಡಗದಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ದಿಗ್ಭ್ರಮೆ ಆಗ್ಬಿಡುತ್ತ. ಇದೇನಪ್ಪಾ ಇದು, ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಕೇಸರಿ ಶಾಲನ್ನ ಹಾಕಿದ್ರು, ಕೇಸರಿ ಬಟ್ಟೆಯನ್ನ ಧರಿಸಿರ್ತಕ್ಕಂಥವ್ರಿಗೆ ಸಿಟ್ಟು ಬರುತ್ತಾ? ಸಹಜವಾಗಿ ಅವ್ರಿಗೆ ಆಶ್ಚರ್ಯ ಆಯ್ತು. ಅವಾಗ ಯಾಕ್ರಿ ಸನ್ಯಾಸಿಗಳೇ ಈ ತರ ಮಾಡ್ತಾ ಇದ್ರ, ಸಿಟ್ಟಿಗೆ ಹೇಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಪ್ರಯಾಣಿಕರು ನಮ್ಮ ವಿವೇಕಾನಂದರನ್ನ ಕೇಳಿದಾಗ ವಿವೇಕಾನಂದರು ಏನ್ ಹೇಳಿದ್ರು ಗೊತ್ತೇನ್ರಿ, ನನ್ನ ದೇಶದ ಬಗ್ಗೆ, ನನ್ನ ತಾಯ್ನಾಡ ನನ್ನನ್ನ ಬೈಲಿ, ನಾನು ಬಯಸ್ಕೊತೀನಿ, ವೈಯಕ್ತಿಕವಾಗಿ ನನ್ನನ್ನ ಟೀಕಿಸಲಿ, ನಾನು ಸುಮ್ನೆ ಇರ್ತೀನಿ, ಆದ್ರೆ ನನ್ನ ತಾಯ್ನಾಡಾದ ಭಾರತವನ್ನ ಯಾರಾದ್ರೂ ಬೈದ್ರೆ ನಾನು ಸುಮ್ನೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಎಂತ ಮಾತು ನಮಗೆ
ಇದು ಒಂದೇ ಉದಾಹರಣೆ ಅಂತಲ್ಲ, ಇನ್ನೊಂದು ಉದಾಹರಣೆ ಕೂಡ ಇದೆ. 7ನೇ ಕ್ಲಾಸಿನ ಒಬ್ಬ ಹುಡುಗ 7ನೇ ಕ್ಲಾಸ್ ಫೇಲ್ ಆಗಿರ್ತಕ್ಕಂಥ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಟ್ರೈನಿಗೆ ಬೀಳ್ಬೇಕಂತ ಹೇಳ್ಬಿಟ್ಟು ಟ್ರೈನಿಗೆ ಬೀಳಕ್ಕೆ ಗಾಡಿ ಅಳಿಗೆ ಹೋಗ್ತಾನೆ. ಬಟ್ ಅವತ್ತಿನ ದಿನ ದುರ್ದೈವವಶಾತ್ ಟ್ರೈನ್ 3 ಗಂಟೆ ಲೇಟ್ ಆಗಿ ಬಂದ್ಬಿಡುತ್ತೆ. ಆ ಹುಡುಗನಿಗೆ ಇನ್ನು 3 ಗಂಟೆ ಟೈಮ್ ಇದೆ ಅಲ್ಲ, ನಾನು ಸಾಯ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಪಕ್ಕದಲ್ಲೇ ಸ್ಟೇಷನ್ ನಲ್ಲೇ ಇರ್ತಕ್ಕಂಥ ಬುಕ್ ಸ್ಟಾಲ್ ಹೋಗಿ ₹3 ಕೊಟ್ಟು ಒಂದು ಬುಕ್ ಅನ್ನ ತಗೊಂಡು, ಬುಕ್ ಸ್ವಾಮಿ ವಿವೇಕಾನಂದರದಾಗಿರುತ್ತೆ. ಅದರ ಫ್ರಂಟ್ ಪೇಜ್ ಅಲ್ಲಿ ಮೊದಲನೇ ಪೇಜಿನಲ್ಲಿ ಬರೆದಿರುತ್ತೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಬರ್ದಿರುತ್ತೆ. ಅದನ್ನ ನೋಡಿ ಒಂದು ಕ್ಷಣ ವಿಚಾರ ಮಾಡಿದ ಹುಡುಗ, ಇದೇನಪ್ಪಾ ಇದು, ನಾನು ಗುರಿನೇ ಇನ್ನ ಟಾರ್ಗೆಟ್ ಮಾಡಿಲ್ಲ, ನಾನು ಗುರಿನೇ ಇಟ್ಕೊಂಡಿಲ್ಲ, ಆಗ್ಲೇ ನಾನು ಸಾಯ್ಲಿಕ್ಕೆ ಬಂದ್ಬಿಟ್ಟಿದ್ದೀನಲ್ಲ, ಇದೇನಿದು ಅಂತ ಹೇಳ್ಬಿಟ್ಟು ಅವನು ಸಾಯದ ನಿರ್ಧಾರವನ್ನ ಚೇಂಜ್ ಮಾಡಿಬಿಡ್ತಾನೆ. ನಾನಿನ್ ಸಾಯಬಾರ್ದು ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ತಾನೆ. ಊರಿಗೆ ಒಂದು ಛಲದಿಂದ ರೈತನಾಗ್ತಾನೆ. ಆ ಊರಿನ ಒಂದು ಆ ಊರಿನಲ್ಲಿರ್ತಕ್ಕಂಥ ಜನರಿಗೆಲ್ಲ ಮದ್ಯಪಾನವನ್ನ ನಿಷೇಧ ಮಾಡ್ತಾನೆ. ಅವ್ರ ಊರಾಗೆಲ್ಲರೂ ಶಬ್ಬಾಸ್ ಹೀರೋ ಅಂತ ಹೇಳಿದ್ರು. ಭಾರತ ಅವರನ್ನ ಹೀರೋ ಅಂತ ಕರೀತು. ಇಡೀ ದೇಶವೇ ಅವರನ್ನ ಅಣ್ಣಾ ಹಜಾರೆ ಅಂತ ಕರೀತು. ಯಾಕಂತಂದ್ರೆ ಹೇಳ್ರಿ, ಅಣ್ಣಾ ಹಜಾರೆಗೆ ಒಂದು NDTVಯಲ್ಲಿ ಸಂದರ್ಶನ ಇರುತ್ತೆ. NDTVಯಲ್ಲಿ ಸಂದರ್ಶನ ಇದ್ದಾಗ ಪತ್ರಕರ್ತರು ಅಣ್ಣಾ ಹಜಾರೆ ಕೇಳ್ತಾರೆ. ಏನಂತ ಕೇಳ್ತಾರೆ ಗೊತ್ತೇನ? ಅಣ್ಣಾ ಹಜಾರೆ ಅವ್ರೆ, 78ರ ಈ ವಯಸ್ಸಿನಲ್ಲೂ ಕೂಡ 28 ಅರೆಯದ ವಯಸ್ಸಿನಂತೆ ನೀವ್ ಇದಿರಲ್ಲ, ಈ ಶಕ್ತಿ ನಿಮ್ಗೆ ಎಲ್ಲಿಂದ ಬಂತು ಅಂತ ಹೇಳಿ ಪತ್ರಕರ್ತರು ಕೇಳಿದಾಗ ಅಣ್ಣಾ ಹಜಾರೆ ಅವ್ರು ಹೇಳ್ತಾರೆ, ನೋಡ್ರಪ್ಪ, ನೀವ್ ತಿಳ್ಕೊಂಡಿರಂಗೆ ಈ ಶಕ್ತಿ ಇರೋದು ಈ ಅಣ್ಣಾ ಹಜಾರೆಯಲ್ಲಿ ಇರೋದ್ರಲ್ಲ, ಅಣ್ಣಾ ಹಜಾರೆ ದೇಹದಲ್ಲಿ ಇರೋದಲ್ಲ, ಈ ಒಳಗಡೆ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದರದ್ದು ಅಂತ ಹೇಳ್ಬಿಟ್ಟು NDTVಗೆ ಅವರು ಒಂದು ಇಂಟರ್ವ್ಯೂ ಕೊಡ್ತಾರಲ್ಲ, ಸ್ವಾಮಿ ವಿವೇಕಾನಂದರು ಎಷ್ಟು ಅಗಾಧವಾಗಿ ಪರಿಣಾಮವನ್ನು ಬೀರಿರಬಾರ್ದು ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ್ರ ಅಂದ್ರೆ ಅದು ಸಾಮಾನ್ಯ ಶಕ್ತಿ ಅಲ್ಲ, ಅದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಅದೊಂದು ಅಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ. ಸ್ವಾಮಿ ವಿವೇಕಾನಂದ್ರ ಬದುಕಿದ್ದು ಕೇವಲ 39 ವರ್ಷ 5 ತಿಂಗಳು 24 ದಿವಸ, 40 ಕೂಡ ಇನ್ನೂ ಇಲ್ಲ. 4.5 ವರ್ಷಗಳ ಕಾಲ ಯುರೋಪ್ ನಲ್ಲಿ ಅವ್ರೇನು ತಿರುಗಾಡಿದ್ರಲ್ಲ, ಅವ್ರೇನ್ ಸುಮ್ನೆ ಅವ್ರು ಎಂಜಾಯ್ ಮಾಡ್ತಾ ಇದ್ರ ಅಂತ ತಿಳ್ಕೊಬೇಡಿ. ಅವರಲ್ಲಿ ಬಿಡಿಗಾಸು ಇರ್ಲಿಲ್ಲ. ತನ್ನ ಹಿಂದೂ ಧರ್ಮವನ್ನ, ನನ್ನ ದೇಶದ ಆಧ್ಯಾತ್ಮಿಕತೆಯನ್ನ ಪಾಶ್ಚಾತ್ಯಗಳಿಗೆ ಪರಿಚಯ ಮಾಡಿಕೊಟ್ರು, ಆ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಟ್ರು. ನೆನಪಿಟ್ಕೊಳ್ಳಿ, ಕೆಲವೊಬ್ಬ ಸಾಧಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಅಥವಾ ನೀವು ಆಗಿರ್ಬೋದು, ಒಂದು ಮಾತನ್ನ ಹೇಳ್ತೀವಿ, ಸೆಪ್ಟೆಂಬರ್ 9 ಅಂತೇಳಿ 9/11 ಅಂತೇಳಿ ಕರಿತೀವಿ. ಈ 9/11 ನಲ್ಲಿ ಎಲ್ಲರೂ ಒಂದು ಮಾತು ಹೇಳೋದು ಏನಪ್ಪಾ ಅಂತಂದ್ರೆ, ಒಂದು ಮಾತನ್ನ ಹೇಳ್ತೀವಿ ಆ ಡೇಟ್ ಬಂದಾಗ. ಏನಪ್ಪಾ ಅಂತಂದ್ರೆ, ಜಗತ್ತಿನ ಶ್ರೀಮಂತ ರಾಷ್ಟ್ರ ಅಥವಾ ಜಗತ್ತಿನ ಬುದ್ಧಿವಂತ ರಾಷ್ಟ್ರವಾಗಿರ್ತಕ್ಕಂಥ ಅಮೆರಿಕದ 2 ಕಟ್ಟಡಗಳನ್ನ ಉಳಿಸಿರ್ತಕ್ಕಂಥ ದಿನ ಅಂತೇಳಿ ನಾವ್ ಹೇಳ್ತೀವಿ, ನಾವು ತಿಳ್ಕೊತೀವಿ. ನೆನಪಿಟ್ಕೊಳ್ಳಿ, 9/11 ಅಂತಂದ್ರೆ ಅವತ್ತಿನ ದಿನ ಉಸಾಮಾ ಬಿನ್ ಲಾಡೆನ್ ಏನ್ ಮಾಡ್ದ, 2 ವಿಮಾನಗಳನ್ನ ತಗೊಂಡ, 2 ವಿಮಾನಗಳನ್ನ ಹೈಜಾಕ್ ಮಾಡಿದ, ಮದ್ದುಗುಂಡುಗಳನ್ನ ತಂದು ತನ್ನದೇ ಪೈಲಟ್ ಗಳನ್ನ ಕೂರಿಸಿದ, ಇವನ ಟಾರ್ಗೆಟ್ ಮಾಡ್ದ, 2 ಕಟ್ಟಡಗಳನ್ನ ಉಳಿಸಿಬಿಟ್ಟ. ಇಷ್ಟು ಕಷ್ಟಪಟ್ಟ ಯಾರು? ಉಸಾಮಾ ಬಿನ್ ಲಾಡೆನ್. ಆದ್ರೆ ಅದೇ ಒಂದು ಶತಮಾನದ ಹಿಂದೆ, ಅದೇ 100 ವರ್ಷಗಳ ಹಿಂದೆ, ಅದೇ ಅಮೆರಿಕದ ಚಿಕಾಗೋದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು, ನಮ್ಮ ಭಾರತದ ವೀರ ಸನ್ಯಾಸಿಗಳು ಕಷ್ಟಪಡ್ಲಿಲ್ಲ, 5 ಪದಗಳನ್ನ ಉಚ್ಚರಿಸಿದ್ರು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು. ಈ 5 ಪದಗಳಿಗೆ ಇಡೀ ಅಮೆರಿಕನೇ ಬಂದು ತನ್ನ ಕಾಲ್ ಕೆಳಗಡೆ ಬಿದ್ದು ಬಿಡ್ತಲ್ರಿ. ಏನ್ ಅದ್ಭುತ ರೀ ನಮ್ಮ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮದ ಶಕ್ತಿ ಅಂತೇಳಿ ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಹೈಜಾಕ್ ಮಾಡಿರ್ತಕ್ಕಂಥ ಉಸಾಮಾ ಬಿನ್ ಲಾಡೆನ್ ಅವರು ಜಿಹಾದಿಗಳು ಹೇಳ್ಬಿಟ್ಟು ಖುಷಿ ಆಗ್ಬಿಟ್ರು. ಅವತ್ತು ನಾವು ಅಮೆರಿಕದ 2 ಕಟ್ಟಡಗಳನ್ನ ಉಳಿಸಿಬಿಟ್ಟಿವೆ ಅಂತ ಹೇಳಿ ಖುಷಿ ಆಗ್ಬಿಟ್ರು, ಕಷ್ಟಪಟ್ರು. ಬಟ್ ನಮ್ಮ ಸ್ವಾಮಿ ವಿವೇಕಾನಂದರು ಏನು ಮಾಡಲಿಲ್ಲ, ತನ್ನ ಹೃದಯದಲ್ಲಿರ್ತಕ್ಕಂಥ ಪ್ರೀತಿ ಪ್ರೇಮದಿಂದ ಅಲ್ಲಿ ಸಭೆಯಲ್ಲಿ ನಡೆದಿರ್ತಕ್ಕಂಥ ಸಭಿಕರಿಗೆ ಹೇಳಿದ್ರು, 5 ಶಬ್ದಗಳನ್ನ ಹೇಳಿದ್ರು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು. ಆ 5 ಶಬ್ದಗಳಿಗೆ 2 ರಿಂದ 3 ನಿಮಿಷಗಳ ಕಾಲ ಚಪ್ಪಾಳೆ ಬರೆದಿತ್ತು ಅಂದ್ರೆ ನೀವು ನೆನಪಿಟ್ಕೊಳ್ರಿ, ಸ್ವಾಮಿ ವಿವೇಕಾನಂದರ ಶಕ್ತಿ ಎಂಥದ್ದಿರ್ಬೋದು, ಆಧ್ಯಾತ್ಮಿಕ ಶಕ್ತಿ ಅಂತೇಳಿ. ಸ್ವಾಮಿ ವಿವೇಕಾನಂದನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಒಂದ್ಸರಿ ಏನಾಯ್ತು, ಸ್ವಾಮಿ ವಿವೇಕಾನಂದರು ಹೋಗ್ತಿರ್ಬೇಕಾದ್ರೆ, ಅಮೆರಿಕಕ್ಕೆ ಹೋಗ್ತಿರ್ಬೇಕಾದ್ರೆ ಸಾಕಷ್ಟು ಅವರು ಕಷ್ಟಪಟ್ಟಿರ್ತಕ್ಕಂಥದ್ದನ್ನ ನೀವು ನೋಡಿರ್ಬೋದು. ಬಟ್ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅಗಮ್ಯವಾಗಿ ಬೆಳೆದು ನಿಂತಿದ್ದಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರದ ಶಕ್ತಿ ಅಷ್ಟಿಷ್ಟಲ್ಲ. ಸ್ವಾಮಿ ವಿವೇಕಾನಂದರು ಆಗುವುದಕ್ಕೂ ಮುಂಚೆ ನರೇಂದ್ರ ಅಂತೇಳಿ ಅವ್ರ ಬಾಲ್ಯದ ಹೆಸರು ನಿಮಗೆಲ್ಲ ಗೊತ್ತಿರುತ್ತೆ, ನೀವೆಲ್ಲ ಪುಸ್ತಕದಲ್ಲಿ ಓದಿರ್ತೀರಿ. ಈ ನರೇಂದ್ರ ಏನ್ ಮಾಡಿನಪ್ಪ ಅಂತಂದ್ರೆ, ಈ ನರೇಂದ್ರ ಯಾವಾಗಲೂ ಒಂದು ಹುಚ್ಚು,
ಯಾರ್ ಕಂಡ್ರು ಪ್ರಶ್ನೆ ಕೇಳೋದು, ನಮ್ ಬರಮನಾರ್ ಕಂಡ್ರು ಪ್ರಶ್ನೆ ಕೇಳೋದು, ನಮ್ಮ ಅಧ್ಯಕ್ಷರ ಕಂಡ್ರು ಪ್ರಶ್ನೆ ಕೇಳೋದು, ನನ್ ಕಂಡ್ರೆ ಪ್ರಶ್ನೆ ಕೇಳೋದು. ಏನ್ ಪ್ರಶ್ನೆ ಕೇಳ್ತೀನಪ್ಪ, ತಲೆಯಲ್ಲಿ ಒಂದು ಪ್ರಶ್ನೆ, ಒಂದಲ್ಲ 108 ಪ್ರಶ್ನೆಗಳ. ದೇವ್ರ ಇದ್ದಾನ? ಹೌದು ಇದ್ದಾನೆ. ನಮ್ಮ ಹತ್ರ ಏನ್ ಮಾಡ್ತೇವೆ ಅದನ್ನಪ್ಪ. ಹಂಗಂದ್ರೆ ನೋಡಿದ್ರೆ ತೋರಿಸ್ತೀರಾ ಅಂದ್ರೆ ನನಗೆ ತೋರ್ಸಕ್ ಆಗಲ್ಲಪ್ಪ ಅಂತ ಹೇಳ್ತೀನಿ. ನೆಕ್ಸ್ಟ್ ಹೋಗ್ಬಿಡ್ತಾನ ಈ ಕಡೆಯಿಂದ, ಯಾಕೋ ನನಗೆ ಸರಿಯಾದ ಉತ್ತರ ಸಿಗೋದು. ನೆಕ್ಸ್ಟ್ ಅಲ್ಲಾ ಬಕ್ಷಿ ಕಡೆ ಬಂದ ಸ್ವಾಮಿ ವಿವೇಕಾನಂದರು. ಕೇಳಿದ್ರೆ ದೇವ್ರು ಇದಾನ? ಅದನಪ್ಪ. ಎಲ್ಲಿದಾನಪ್ಪ? ಗುಡಿಯಾಗಿದಾನಪ್ಪ. ಅವ್ನು ಯಾಕೋ ಉತ್ತರ ನರೇಂದ್ರಿಗೆ ಸಮಂಜಸ ಅನ್ಸ್ಲೇ ಇಲ್ಲ. ಬರೇ 20 ವರ್ಷಗಳ ಕಾಲ ಬರೇ ಇದೇ ಪ್ರಶ್ನೆಗಳನ್ನ ಕೇಳುವಂತದ್ದು. ಒಂದು ಸಾರಿ ಏನಾಯ್ತು, ಇದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು, ನೋಡಪ್ಪ ನಿನ್ನಲ್ಲಿರ್ತಕ್ಕಂಥ ಈ 108 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಒಬ್ರೇ ಒಬ್ರು ಇದಾರೆ, ಅವ್ರ ಹತ್ರ ಹೋಗು. ಅವ್ರ ಹೆಸರು ರಾಮಕೃಷ್ಣರು ಅಂತೇಳಿ, ಇಲ್ಲೇ ಮಠದಲ್ಲಿ ಇರ್ತಾರೆ, ಹೋಗಿ ನೀನ್ ಭೇಟಿಯಾಗು. ಬಹುಶಃ ಅವರಲ್ಲಿ ನಿನ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವ್ರು ನಿನಗೆ ಉತ್ತರ ಕೊಡ್ಬೋದು ಅಂತ ಹೇಳ್ತಾರೆ. ಅದನ್ನ ಕೇಳಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ರ ಹೋಗ್ತಾರೆ. ಹೋಗಿ ಕೇಳ್ತಾರೆ, ಗುರುಗಳೇ ನನಗೆ ಒಂದು ಪ್ರಶ್ನೆ ಇದೆ ಕೇಳ್ಬೇಕು ಅಂತ ಹೇಳ್ತಾರೆ. ಸ್ವಾಮಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೇಳಪ್ಪ ಅದೇನಂತ ಹೇಳ್ಬಿಟ್ಟು. ಏನಿಲ್ಲ, ದೇವ್ರು ಇದಾನ, ಅವ್ರನ್ನ ನಾನು ನೋಡ್ಬೇಕಂತ ಹೇಳಿ. ದೇವ್ರು ಇದಾನೆ ಅಂತಾನೆ. ಯಾರಂದ್ರೆ ಇಲ್ಲಿದ್ದೀನಲ್ಲ ದೇವ್ರು ನಾನೇ ಅಂತಂದು ರಾಮಕೃಷ್ಣರ್ ಅಂತಾರೆ. ಆದ್ರೆ ವಿವೇಕಾನಂದರಿಗೆ ಆ ಉತ್ತರ ಸಮಂಜಸ ಅನ್ಸಿಲ್ಲ. ನನಗೆ ಅನುಭವ ಆಗಬೇಕು ಅಂತ ಉತ್ತರ ಬೇಕು. ನನಗೆ ದೇವ್ರು ಇದಾನೆ ಅಂದ್ರೆ ನನಗೆ ಅದು ಫೀಲ್ ಆಗ್ಬೇಕು, ಅದು ನನಗೆ ಅನುಭವ ಆಗ್ಬೇಕು. ಅದನ್ನ ಅನುಭವ ಆಗುವಂಗ ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನರೇಂದ್ರ ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ. ಹಾಗಾದ್ರೆ ನಿನಗೆ ತಡೆದುಕೊಳ್ಳುವ ಶಕ್ತಿ ಇದೆನಾ ಅಂತ ಹೇಳ್ಬಿಟ್ಟು ಗುರುಗಳಾಗಿರ್ತಕ್ಕಂಥ ಪರಮಹಂಸರು ಹೇಳ್ತಾರೆ. ಆಯ್ತು, ಒಂದು ಕ್ಷಣ ವಿಚಾರ ಮಾಡ್ತಾರೆ. ವಿಚಾರ ಮಾಡಿದ ನಂತರ ಆಯ್ತು ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ತಮ್ಮ ಪಾದಗಳನ್ನ ಎದಿ ಮೇಲೆ ಇಡ್ತಾರೆ ಅಷ್ಟೇ. ಒಂದು ಕ್ಷಣ ನರೇಂದ್ರ ಅಂತಕ್ಕಂಥ ಯುವಕ ಸಮಾಧಿ ಸ್ಥಿತಿಗೆ ಹೋಗುದು. ಅಲ್ಲಿಂದ ಸಮಾಧಿಯಿಂದ ಹೊರಬರಬೇಕಾದ್ರೆ ತುಂಬಾ ಒದ್ದಾಡಿದ ನರೇಂದ್ರ. ಯಾಕಂತಂದ್ರೆ ನರೇಂದ್ರನಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಬಿಟ್ಟಿದ್ರು. ಅಲ್ಲಿಂದ ಇಡ್ತಾ ಇದ್ರು. ಯಾರಿಗೂ ಆ ಮನುಷ್ಯ, ಆ ವಿವೇಕಾನಂದ ಪ್ರಶ್ನೆಗಳನ್ನೇ ಕೇಳಿಲ್ಲ. ಬದಲಾಗಿ ಅವನಿಗೆ ಗೊತ್ತಾಗೋಯ್ತು, ಆಧ್ಯಾತ್ಮದ ಅರಿವು ಬಂದೋಗೋಯ್ತು. ಜ್ಞಾನದ ಒಂದು ಅರಿವನ್ನ ಆ ಪರಮಹಂಸರು ಕೊಟ್ಟ ತಕ್ಷಣ ಅಲ್ಲಿಂದ ಸ್ವಾಮಿ ವಿವೇಕಾನಂದರಾಗಿ ಬದಲಾದ್ರು ಅಂತಕ್ಕಂಥದ್ದನ್ನ ಹೇಳ್ತೀವಿ. ಈಗಲೂ ಕೂಡ ವಿದೇಶದಲ್ಲಿರ್ತಕ್ಕಂಥ ಕೆಲವೊಂದು ಸಂಸ್ಥೆಗಳು ರಾಮಕೃಷ್ಣ ಮಿಷನರಿಗಳನ್ನ ಕ್ರಾಂತಿಕಾರಿ ಮಠಗಳಂತ ಕರೀತಾರೆ. ನಿಮಗೆ ಗೊತ್ತಿರ್ಲಿ ಯಾಕೆ ಕರೀತಾರಪ್ಪ ಅಂದ್ರೆ, ಯಾರೇ ಆಗಿರ್ಲಿ ಸ್ವಾಮಿ ವಿವೇಕಾನಂದರ ಅಥವಾ ರಾಮಕೃಷ್ಣ ಪರಮಹಂಸರ ಇವುಗಳಿಗೆ ಆಶ್ರಮಗಳಿಗೆ ಹೋಗಿ ಬಂದ್ರೆ ಅವರು ಸುಮ್ನೆ ಕೂಡಲ್ಲ, ಅವ್ರು ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ನೋಡ್ರಿ, ಸ್ವಾಮಿ ವಿವೇಕಾನಂದ ಯಾರೋ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರು, ಸ್ವಾಮಿ ವಿವೇಕಾನಂದರನ್ನ ಓದಿಕೊಂಡ್ರೆ ನಾವು ಸನ್ಯಾಸಿಗಳೇ ಆಗ್ತೀವ ಅಂತ ಹೇಳ್ಬಿಟ್ಟು. ದೇವರಾಣಿಗೂ ನಾವು ಸನ್ಯಾಸಿಗಳಾಗದಿರ್ರಿ. ಸ್ವಾಮಿ ವಿವೇಕಾನಂದರನ್ನ ಓದಿಕೊಂಡ್ರೆ ಸನ್ಯಾಸಿಗಳಾಗ್ತೀವಿ ಹೊರತು ಯಾವ ರೀತಿ ಸನ್ಯಾಸಿಗಳಂದ್ರೆ, ನೀವು ಈಗ ಸ್ಟೂಡೆಂಟ್ ಆಗಿದ್ದೀರಿ, ನೀವು ಸ್ಟೂಡೆಂಟ್ ಆಗಿದ್ದಾಗ ಸ್ವಾಮಿ ವಿವೇಕಾನಂದರನ್ನ ನೀವು ಓದಿಕೊಂಡ್ರೆ ದಿ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಗಡೆ ಬರ್ತೀರಿ. ನೀವು ಡಾಕ್ಟರ್, ನೀವು ಇಂಜಿನಿಯರ್ ಆಗಿದ್ರೆ ನೀವು ಸ್ವಾಮಿ ವಿವೇಕಾನಂದರನ್ನ ಓದ್ಕೊಂಡ್ರೆ ನೀವು ಬೆಸ್ಟ್ ಇಂಜಿನಿಯರ್ ಆಗಿ ಹೊರಗೆ ಬರ್ತೀರಾ. ನೀವು ಡಾಕ್ಟರ್ ಆಗಿದ್ರೆ ನಿಮ್ಮ ಒಳಗಡೆ ಸ್ವಾಮಿ ವಿವೇಕಾನಂದ್ರ ಹೊಕ್ಕರೆ ದಿ ಬೆಸ್ಟ್ ಡಾಕ್ಟರ್ ಆಗಿ ಹೊರಗಡೆ ಬರ್ತೀರಾ. ನಿಜವಾಗ್ಲೂ ಹೇಳ್ತೀನಿ, ವಿವೇಕಾನಂದ ನೀವು ಪೊಲಿಟಿಷಿಯನ್ಸ್ ಆಗ್ಬೇಕಂತ ಇದ್ರೆ ವಿವೇಕಾನಂದ್ರ ಏನಾದ್ರೂ ನಿಮ್ಮ ಒಳಗಡೆ ಹೊಕ್ಕರೆ ದಿ ಬೆಸ್ಟ್ ಪೊಲಿಟಿಷಿಯನ್ಸ್ ಆಗಿ ನೀವು ಹೊರಗಡೆ ಬರ್ತೀರಾ. ನೆನಪಿಟ್ಕೊಳ್ರಿ, ವಿವೇಕಾನಂದ್ರ ಅಂದ್ರೆ ಅದೊಂದು ಸತ್ವ. ವಿವೇಕಾನಂದ್ರ ಅಂದ್ರೆ ಅದೊಂದು ಭಾರತದ ಹಿಂದೂ ತತ್ವದ ಒಂದು ಕಿಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ ಈ ಹೊಸಳಿಗೆ ಬಂದಾಗ ಒಂದೇ ಒಂದು ಮಾತು ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥದ್ದು ನನಗೆ ಯಾವಾಗ್ಲೂ ನೆನಪಿರುತ್ತೆ. ವಿಜಯನಗರ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ PUC ಫಸ್ಟ್ ಇಯರ್, ನನಗೆ ತುಂಬಾ ಈಗ್ಲೂ ನೆನಪಿದೆ. ಅವ್ರು ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಆ ಬೋರ್ಡ್ ನಲ್ಲಿ ಬರೆದಿದ್ರು. ಆ ಬೋರ್ಡ್ ಎಲ್ಲಿತ್ತಪ್ಪ ಅಂತಂದ್ರೆ, ಈಗ ಹೊಸಳ್ಳಿ ಕ್ರಾಸ್ ನಲ್ಲಿ ಈಗೇನ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲ, ಅಲ್ಲಿತ್ತು. ಆ ಸೆಂಟೆನ್ಸ್ ನೋಡ್ತಿದ್ದೆ. ಅವ್ರು ಹೇಳಿದ್ರು ಅಲ್ಲಿ ಏನ್ ಸೆಂಟೆನ್ಸ್ ಅಪ್ಪ ಅಂತಂದ್ರೆ, ಆತ್ಮೀಯರೇ, ಅನ್ನ ನೀಡಿ ಸಹಾಯ ಮಾಡಿದರೆ ಒಂದು ದಿನ ಸಹಾಯ ಮಾಡಿದಂತೆ, ಅನ್ನ ನೀಡಿ ಸಹಾಯ ಮಾಡಿದರೆ ಒಂದು ದಿನ ಸಹಾಯ ಮಾಡಿದಂತೆ, ಹಣ ನೀಡಿ ಸಹಾಯ ಮಾಡಿದರೆ ಒಂದು ತಿಂಗಳ ಸಹಾಯ ಮಾಡಿದಂತೆ, ವಿದ್ಯೆ ಕಲಿಸಿ ಅರಿವು ಮೂಡಿಸಿದರೆ ಶಾಶ್ವತ ಸಹಾಯ ಮಾಡಿದಂತೆ. ಏನ್ ಅದ್ಭುತ ರೀ, ಬೆಂಕಿ ಅಂತ ಮಾತಾಡ್ತಾರೆ. ಆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಬೇಕಂದ್ರೆ ಅಷ್ಟು ಬೆಂಕಿ, ಮೈ ರೋಮಾಂಚನ ಆಗುತ್ತೆ, ರಕ್ತ ಕೊತ ಅಂತ ಕುದಿಯುತ್ತೆ. ನೆನ್ಪಿಟ್ಕೊಳ್ಳಿ, ಈ ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ನಾವ್ ಈಗ ಏನಾಗ್ಬಿಟ್ಟಿದೆ ಅಪ್ಪ ಅಂದ್ರೆ, ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ 5-6 ಇಂಚಿನ ಮೊಬೈಲ್ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಆಕ್ಚುಲಿ ನಾವು ಮೊಬೈಲ್ ಅನ್ನ ಕಂಟ್ರೋಲ್ ಮಾಡೋದು. ಈಗ ನೋಡ್ರಿ, ಮನೆಯಲ್ಲಿ ಒಂದು ಟಿವಿ ಇರುತ್ತೆ,
ಟಿವಿಗೆ ನಾವು ರಿಮೋಟ್ ಇಂದ ಕಂಟ್ರೋಲ್ ಮಾಡ್ತಾ ಇದೀವಿ. ಉಲ್ಟಾ ಆಗ್ಬಿಟ್ಟಿದೀವಿ. ಈಗ ಯಾವ ತರ ಉಲ್ಟಾ ಆಗ್ಬಿಟ್ಟಿದೀವಪ್ಪ ಅಂದ್ರೆ, ಟಿವಿನ ರಿಮೋಟ್ ಕಂಟ್ರೋಲ್ ಮಾಡ್ಬೇಕೇ ವಿನ ರಿಮೋಟ್ ಟಿವಿನ ಕಂಟ್ರೋಲ್ ಮಾಡ್ದಂಗ ಆಗ್ಬಾರ್ದು. ಆ ರೀತಿ ಆಗ್ಬಿಟ್ಟಿದೆ ಮನಸ್ಸಿನ ಪರಿಸ್ಥಿತಿ ನಮ್ದು. ಯಾಕಾಗಿದೆ ಅಪ್ಪ ಅಂದ್ರೆ, ಈ ಮೊಬೈಲ್ 5-6 ಇಂಚಿನ ಮೊಬೈಲ್ಗಳ ಗೀಳಿನಿಂದಾಗಿ ನಾವು ಮೊಬೈಲ್ ಅನ್ನ ಆಪರೇಟ್ ಮಾಡ್ಬೇಕು. ನಮ್ಮ ಮನಸ್ಸು ಮೊಬೈಲ್ ಅನ್ನ ಆಪರೇಟ್ ಮಾಡ್ಬೇಕೇ ವಿನ ಉಲ್ಟಾ ಮೊಬೈಲ್ ನಮ್ಮನ್ನೇ ಆಪರೇಟ್ ಮಾಡಕ್ ಸ್ಟಾರ್ಟ್ ಮಾಡಿ, ಯಾವ್ದೋ ಒಂದು ರೀಲ್ಸ್ ಹಿಡ್ಕೊಂಡು ನೋಡ್ತಾ ಇರ್ತೀವಿ. ಟೀಚರ್ಸ್ ಹೇಳಿರ್ತಾರ, ನಾಳೆ ಟೆಸ್ಟ್ ಐತಿ, ಓದ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಇಂಟರ್ನಲ್ ಟೆಸ್ಟ್ ಅದಾವ ಅಂತೆಲ್ಲ. ಯಾವ್ದೋ ಒಂದ್ ಮೆಸೇಜ್ ಬಂದ್ಬಿಡ್ತಾ, ಯಾವ್ದೋ ನಿಮ್ ಫ್ರೆಂಡ್ ಯಾರೋ ಒಬ್ರು ರೀಲ್ಸ್ ಇದು ಚೆನ್ನಾಗಿ ನೋಡ್ಕಣೆ ಅಂತ ಬಂದ್ಬಿಡ್ತಾಳ, ಮುಗಿದು ಆ ಬುಕ್ಕನ ಬಚ್ಚಿಟ್ಟು ರೀಲ್ಸ್ ಬಗ್ಗೆ ಹೊಂಟು ಬಿಡುತ್ತೆ ಮನಸ್ಸು. ನೋಡ್ರಿ, ನಿಮ್ಮ ಮನಸ್ಸು ಎಷ್ಟು ಚಂಚಲವಾಗಿದೆ ಅಂತಂದ್ರೆ, ಈ ಮನಸ್ಸನ್ನ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಈ ಮನಸ್ಸನ್ನ ಒಂದ್ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು. ಈ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕಪ್ಪ, ಇಟ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮನೆಯ ಮುಂದೆ, ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಮನೆಯ ಮುಂದಿನ ಚರಂಡಿಯನ್ನ ನಾವು ಕ್ಲೀನ್ ಮಾಡ್ಬೇಕಂದ್ರೆ, ಶುದ್ಧವಾಗಿರ್ತಕ್ಕಂಥ ನೀರನ್ನ ಹರಿಸಿದ್ರೆ ಎಷ್ಟು ಕ್ಲೀನ್ ಆಗಿ ಗಟಾರ್ ಇರುತ್ತೋ, ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನೆಗಳಿಗೆ ಶುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನ ಕೊಟ್ರೆ ಈ ಮನಸ್ಸು ನಮ್ಮ ಹಿಡಿತದಲ್ಲಿರ್ತ. ಎಷ್ಟು ಶುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನ ಕೊಡ್ತಿರೋ ಅಷ್ಟೇ ಪ್ರಬಲವಾಗಿ ನಿಮ್ಮ ಮನಸ್ಸು ಬೆಳೆದಿರ್ತದೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಈಗ ಮಾರ್ಚ್ ಅಲ್ಲಿ ಅವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯನಿಗೆ ಆತ್ಮಬಲಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು. ಆ ಮನುಷ್ಯನಿಗೆ ಆತ್ಮಬಲ ಏನಪ್ಪ ಅಂತಂದ್ರೆ, ಮಾರ್ಚ್ ತಿಂಗಳು ಬರ್ತಾ ಇದೆ. ಈಗ ಮಾರ್ಚ್ ತಿಂಗಳು ಬರ್ತಾ ಇದೆ, 8th, 9th, 10th ಎಕ್ಸಾಮ್ಸ್ ಗಳು ಬರ್ತಾ ಇದಾವೆ. ಈಗಲಿಂದಾನೇ ಪ್ರಿಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಒಳಗಡೆ ಮಿಡಿತಾನೆ ಇರುತ್ತೆ. ಅದು ಏನಂತ ನಿಮ್ಗೆ ಗೊತ್ತಾಗಲ್ಲ. ಏನ್ ಮಿಡಿತಾ ಇರುತ್ತಪ್ಪ ಅಂದ್ರೆ, ನೋಡಪ್ಪ ಇನ್ನು 2 ತಿಂಗಳ ಎಕ್ಸಾಮ್ಸ್ ಉಳಿದು, ನಿನಗೆ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಬರೋದಿಲ್ಲ, ಈಗಲಿಂದಾನೆ ಪ್ರಿಪರೇಷನ್ ಮಾಡು. 35 ಮಾರ್ಕ್ಸ್ ಅಲ್ಲ, 70 ಮಾರ್ಕ್ಸ್ ತಗೋಬೇಕು, ಅಥವಾ 80 ಮಾರ್ಕ್ಸ್ ಅನ್ನ ತಗೊಳ್ಳಷ್ಟು ಟಾರ್ಗೆಟ್ ಮಾಡು. ನೀನು ಇಂಗ್ಲಿಷ್ ಮತ್ತು ಗಣಿತದಲ್ಲಿ ಸ್ವಲ್ಪ ಡಲ್ ಇದೆಯಾ ಅಂತೇಳಿ ಒಳಗಡೆ ಏನೋ ಒಂದು ಮಿಡಿತಾನೆ ಇರುತ್ತೆ. ಆಮೇಲೆ ನಾವು ವಿಚಾರ ಮಾಡ್ತೀವಿ, ಇಲ್ಲ ಇನ್ನು 2.5 ತಿಂಗಳಲ್ಲ ಅಂತ ಮುಂದೆ ಬಿಡ್ತೀವಿ. 2.5 ತಿಂಗಳ ಪಾಸ್ ಆಗ್ಬಿಡುತ್ತೆ. ಎಕ್ಸಾಮ್ ಕೂಡ ಬರಿತೀವಿ. ಆ ಎಕ್ಸಾಮ್ ನಲ್ಲಿ ವಿಷಯ ಫೇಲ್ ಆಗಿರ್ಬೋದು ಒಂದು, ಅಥವಾ ಗೌರ್ಮೆಂಟ್ ಸೀಲ್ 35 ಮಾರ್ಕ್ಸ್ ಬಂದಿರಬಹುದು ಇಂಗ್ಲಿಷ್ಗೆ ಮತ್ತು ಗಣಿತಕ್ಕೆ, ನಿಮಗೆ ಬಂದಿರಬಹುದು. ಅವಾಗ ನೀವು ಅನ್ಕೊಂತೀರಿ, ನಾನು ಮೊದ್ಲೇ ವಿಚಾರ ಮಾಡಿದ್ದೆ, 2.5 ತಿಂಗಳಿಂದ ಜನವರಿ ತಿಂಗಳಲ್ಲೇ ವಿಚಾರ ಮಾಡಿದ್ದೆ, ಇದನ್ನ ನಾನು ಅವಾಗ್ಲಿದ್ದ ಒಂದ್ ಸ್ವಲ್ಪ ಪ್ರಿಪರೇಷನ್ ಮಾಡಿದ್ರೆ ಸಬ್ಜೆಕ್ಟ್ ಅನ್ನ ನಾನು ಪಾಸ್ ಆಗ್ಬೋದಿತ್ತು, ಅಥವಾ ಸಬ್ಜೆಕ್ಟ್ ಅಲ್ಲಿ 80 ಮಾರ್ಕ್ಸ್ ತಗೋಬೋದಿತ್ತು ಅಂತೇಳಿ ನಾ ತಗೊಂಡಿಲ್ಲಪ್ಪ ಅಂತ ಅನ್ಸುತ್ತೆ. ಯಾಕೆ ಇದನ್ನ ಹೇಳಿದ್ ಯಾರು ಅಂತಂದ್ರೆ, ನಮ್ಮ ಒಳಗಿರುವ ಆತ್ಮ. ಮನುಷ್ಯನಿಗೆ ಆತ್ಮಬಲಕ್ಕಿಂತ ದೊಡ್ಡದು ಯಾವುದಿಲ್ಲ. ನಮ್ಮ ಒಳಗಿರುವ ಆತ್ಮದ ಮನಸ್ಸನ್ನ ನಾವು ಕೇಳಿದ್ರೆ ನಿಜವಾಗ್ಲೂ ನಾವು ಯಾವ್ದಾದ್ರು ಒಂದು ಶುದ್ಧವಾಗಿರ್ತಕ್ಕಂಥ ಧಾರಿಗೆ ಅಥವಾ ಪ್ರಾಮಾಣಿಕತೆಯನ್ನ ಜೀವನದಲ್ಲಿ ಕಲಿತೇವೆ. ನೀವು 2-3 ಬಾರಿ ಒಳಗೆ ಹೇಳ್ತಕ್ಕಂಥ ಆತ್ಮವನ್ನ ಬಡದು ಮಣಿಸಿ ಬಿಡ್ರಿ, ಅದು ಆತ್ಮ ಹೇಳಕ್ಕೆ ಹೋಗಲ್ಲ, ಅದು ವಾಪಸ್ ಹೇಳಕ್ಕೆ ಹೋಗಲ್ಲ. ಆದ್ದರಿಂದ ಮನುಷ್ಯನಿಗೆ ಆತ್ಮಬಲ ಅಂತಕ್ಕಂಥ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥದ್ದು ಯಾರೇ ಆಗಿರ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಕಾನ್ಸಂಟ್ರೇಷನ್. ದಯವಿಟ್ಟು ಮೊಬೈಲ್ ಅನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ರಿ. ಇದು ಮೊಬೈಲ್ ಈಗ ತುಂಬಾ ಕಷ್ಟನೇ ಇದೆ. ಯಾಕಂದ್ರೆ ಈ ಮೊಬೈಲ್ ಹಾಳು ಮಾಡಿದಷ್ಟು ಅದರಲ್ಲಿ ಅಷ್ಟೇ ಒಳ್ಳೆ ವಿಚಾರಗಳಿದ್ದಾವೆ. ಒಳ್ಳೆ ವಿಚಾರಗಳಿಗೆ ತಲೆ ಕೊಡ್ರಿ, ಅಷ್ಟೇ ನೀವು ಬಲಾಢ್ಯರಾಗ್ತೀರಿ ಮತ್ತು ಜ್ಞಾನಶಾಲಿಗಳಾಗ್ತೀರಿ. ಮತ್ತು ಅಷ್ಟೇ ಬೇರೆ ಬೇರೆ ಬೇಡವಾಗಿರ್ತಕ್ಕಂಥ ವಿಚಾರಗಳದಾವು, ಅವುಗಳನ್ನ ಪಕ್ಕಕ್ಕಿಡ್ರಿ. ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ತಮ್ಗೆಲ್ಲ ಹೇಳ್ತಾ, ಸಮಯದ ಅಭಾವ ಇರದೆ ನಾನೇ ಎಲ್ಲದನ್ನ ಮಾತಾಡಿಬಿಟ್ರೆ ನಮ್ಮ ಅತಿಥಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಮಾತಾಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಎಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೆ ನೋಡ್ರಿ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಇದನ್ನ ಓದ್ರಿ. ಯಾವಾಗ ನಿಮಗೆ ಬಿಡುವು ಸಿಗುತ್ತೋ ಸಾಧ್ಯವಾದ್ರೆ ಇವತ್ತೇ ಇದನ್ನ ಮಾಡ್ರಿ. ಒಂದ್ 10 ನಿಮಿಷ ನೀವು ಒಂದು ಕೋಣೆಯಲ್ಲಿ ಕುಂತ್ಕೊಂಡು ಬಿಟ್ಟು ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕಂತಂದ್ರೆ, ನಮ್ಮ ಮನಸ್ಸು ದಿನಾಲು ಏನ್ ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗಬೇಕಲ್ಲ. ಇವರ ಜೀವನ ಚರಿತ್ರೆಯನ್ನ ಓದ್ರಿ, ಸುಮ್ನೆ ಓದ್ರಿ ಸಾಕು. ಇಲ್ಲ ಅಂದ್ರೆ 1 ವಾರಗಳ ಕಾಲ ಏನ್ ಮಾಡ್ರಿ, ನಿಮ್ಗೆ ಓದಕ್ ಆಗಿಲ್ಲಪ್ಪ ಅಂದ್ರೆ 1 ವಾರಗಳ ಕಾಲ ನೀವು ಡೈಲಿ ನೀವು ಕಬಾರ್ಡ್ ಮೇಲೆ ಇದನ್ನ ಇಡ್ರಿ, ಪುಸ್ತಕವನ್ನ ಇಟ್ಟು ಸ್ವಾಮಿ ವಿವೇಕಾನಂದರನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡ್ತಿರಿ ಅಷ್ಟೇ. 1 ವಾರ ಆದ ನಂತರ ಹೇಳ್ರಿ, ಆ ಸ್ವಾಮಿ ವಿವೇಕಾನಂದರು ನಮ್ಮ ಕಡೆಗೆ ಸೇರ್ಕೊಳ್ತಾರೆ. ನಿಮ್ಮ ಮುಂದಿನ ಜೀವನದ ಗುರಿ ಏನ್ ಮಾಡ್ತೀರಿ ಅಂತಕ್ಕಂಥದ್ದನ್ನ, ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಅವರೇ ದಾರಿ ತೋರಿಸ್ತಾರೆ. ಈ ಪುಸ್ತಕವನ್ನ ಅವಾಗವಾಗ ಬಿಡುವು ಸಿಕ್ಕಾಗೆಲ್ಲ ಓದ್ರಿ. ಯಾಕೆ ಓದ್ಬೇಕಪ್ಪ ಅಂತಂದ್ರೆ, ನಾವು ಯಾವ್ಯಾವ್ದು ಹೀರೋದು ಯಾರ್ಯಾರು ಹೀರೋಯಿನ್ ಇದ್ದು ತಲೆ ಕೆಚ್ಕೊಂಡು ಅಥವಾ ಯಾರ್ಯಾರ್ದು ಹೀರೋಯಿನ್ ತಲೆಗೆ ಇಟ್ಕೊಳ್ಳೋಕ್ಕಿಂತ ಇಂಥ ಯುಗ ಪುರುಷರ ವಿಚಾರಗಳನ್ನ, ಆದರ್ಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೇ ಕರೆಯವರೇ, ಇನ್ನು 10 ವರ್ಷಗಳಲ್ಲಿ ನೀವು 100% ಆಗಿ ಬದಲಾಗ್ತೀರಾ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ.
ನೀವು ಪುಸ್ತಕ ವಿತರಣೆ ಮಾಡಿಬಿಡಿ. ಹಿರಿಯರು ಮುಖಂಡರಾದಂಥ ಭರಮಪ್ಪ ಕುರುಳ್ಳಿ ಅವರೇ, ಇರ್ಪಾಕ್ಷಪ್ಪ ಚಕ್ರಸಾಲಿ ಅವರೇ, ಪ್ರವೀಣ್ ಕುಮಾರ್ ಹಿರೇಮಠರವರೇ, ಹನುಮಂತಪ್ಪ ಹಿರೇಮನಿ ಅವರೇ, ಮೈನುದ್ದೀನ್ ಡಂಬಳ್ರವರೇ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಸೇನೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಪದಾಧಿಕಾರಿಗಳೇ ಮತ್ತು ಯುವಕ ಮಿತ್ರರೇ, ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರೊಂದವೇ, ಮುದ್ದು ಮಕ್ಕಳೇ, ಈಗಾಗಲೇ ಸ್ವಾಮಿ ವಿವೇಕಾನಂದರ ಆತ್ಮಚರಿತ್ರೆಯನ್ನು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರು ಬೆಳ್ಳೆಪ್ಪರವರು ಸಂಪೂರ್ಣವಾಗಿ ನಮಗೆ ಮನಮುಟ್ಟುವಂತೆ ವಿವರವನ್ನು ತಿಳಿಸಿದ್ದಾರೆ. ವಿವೇಕಾನಂದರ ಬಗ್ಗೆ ಹೆಚ್ಚಿಗೆ ಅವರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ನಾನು, ಯಾಕೆಂದ್ರೆ ಈಗಾಗಲೇ ಭರಮಣ್ಣವರು ಕೂಡ ವಿವೇಕಾನಂದರ ಬಗ್ಗೆ ಮಾತನಾಡಿದ್ರು. ಆ ಯುಗ ಪುರುಷನ ಬಗ್ಗೆ ಎಷ್ಟು ಆಳವಾಗಿ ತಿಳ್ಕೊಂಡ್ರು ಕಡಿಮೆನೆ. ಈ ಜಗತ್ತು ಕಂಡಂತ ಶ್ರೇಷ್ಠ ಸನ್ಯಾಸಿ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರು. ಈ ದೇಶದಲ್ಲಿ ಅನೇಕ ಸಾಧು ಸಂತರುಗಳು, ಜ್ಞಾನಿಗಳು ಜನಿಸಿ ಈ ಭಾರತಾಂಬೆಗೆ ಸೇವೆ ಸಲ್ಲಿಸುವುದರಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸಿದವರು ಪೂಜ್ಯರು ವಿವೇಕಾನಂದ ಸ್ವಾಮೀಜಿಯವರು. ನಾವು ನೀವೆಲ್ಲರೂ ವೇದಿಕೆ ಮೇಲೆ ಭಾಷಣ ಮಾಡಬೇಕಾದ್ರೆ ಮಾತನಾಡ್ತೇವೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ ಅಂತೇಳಿ ನಾವು ಭಾಷಣ ಪ್ರಾರಂಭ ಮಾಡ್ತೀವಿ. ಈ ಭಾಷಣದ ಪ್ರಾರಂಭದ ನುಡಿಯನ್ನು ಈ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಗಟ್ಟಿಯಾಗಿ ಆ ನುಡಿಯನ್ನು ಒದಗಿಸಿಕೊಟ್ಟು ಪರಿಚಯ ಮಾಡಿಕೊಟ್ಟವರಂದ್ರೆ ಸ್ವಾಮಿ ವಿವೇಕಾನಂದರು. ಚಿಕಾಗೋದಲ್ಲಿ ಭಾಷಣ ಮಾಡಬೇಕಾದ್ರೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ. ಅದಕ್ಕೂ ಮುಂಚೆ ಯಾರೋ ನಾವು ಈಗೇನು ವೇದಿಕೆಯಲ್ಲಿ ಮಾತಾಡ್ತೀವಿ ಅಣ್ಣ ತಮ್ಮಂದಿರಂತೆ ಮಾತಾಡ್ತಿರ್ಲಿಲ್ಲ. ಯಾವತ್ತು ಸ್ವಾಮಿ ವಿವೇಕಾನಂದರು ಆ ಒಂದು ಮುನ್ನುಡಿಯನ್ನು ಬರೆದ್ರು, ಆ ಮುನ್ನುಡಿಯ ಪ್ರಕಾರನೇ ಇವತ್ತಿನವರೆಗೂ ಕೂಡ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಅಂತೇಳಿ ನಾವು ಭಾಷಣ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಇದು ಏನಾದ್ರೂ ಭಾಷಣದ ಸಾರಾಂಶ ಮತ್ತು ಭಾಷಣದ ಈ ಒಂದು ಶಬ್ದವನ್ನು ತಯಾರು ಮಾಡಿಕೊಟ್ಟವರು ಅಂದ್ರೆ ಅದು ಸ್ವಾಮಿ ವಿವೇಕಾನಂದರು ಅಂತ ಹೇಳೋದಕ್ಕೆ ಬಯಸ್ತೇನೆ. ಬಂಧುಗಳೇ, ಮುದ್ದು ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಪಾಠವನ್ನು ನೀವು ದಿನನಿತ್ಯ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೇಳ್ತಾ ಇದ್ದೀರಿ. ನಿಮಗೆಲ್ಲರೂ ಶಿಕ್ಷಕರು ಕೂಡ ಅದನ್ನ ಬೋಧನೆ ಮಾಡ್ತಾರೆ. ನೀವು ಕೂಡ ಅರ್ಥ ಮಾಡಿಕೊಳ್ಬೇಕು. ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಇವತ್ತು ಶಾಲೆಯಲ್ಲಿ ಉಚಿತವಾಗಿ ನಮ್ಮ ಕರ್ನಾಟಕ ಸೇನೆಯವರು ನೀಡ್ತಾ ಇದ್ದಾರೆ. ಇದನ್ನು ಬರೀ ತೆಗೆದುಕೊಂಡು ಮನೆಯಲ್ಲಿಡೋದಲ್ಲ, ಇದರಲ್ಲಿ ಸ್ವಾಮಿ ವಿವೇಕಾನಂದರು ಯಾವ ರೀತಿ ನಾವು ಬಾಳಬೇಕು, ಯಾವ ರೀತಿ ಬದುಕಬೇಕು, ಈ ದೇಶಕ್ಕಾಗಿ ನಮ್ಮ ಕೊಡುಗೆ ಏನು, ನನ್ನ ಜೀವನದ ಮೂಲ ಉದ್ದೇಶ ಏನು, ನಾನು ಜನ್ಮ ತಾಳಿದ ಮೇಲೆ ಈ ಯಾವ ರೀತಿ ನನ್ನ ಜೀವನ ಸಾರ್ಥಕತೆವಾಗಬೇಕು, ನನ್ನ ಕೊಡುಗೆ ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿದೆ. ತಾವು ತಮ್ಮ ಪಠ್ಯದ ನಂತರ ನಿಮ್ಗೆ ನಂಬರ್ ಮಿಸ್ ಕಾಲ್ ಮಾಡಿದ್ರು, ಮಿಸ್ ಕಾಲ್ ಮಾಡಿರೋದು ನಂಬರ್ ಸರ್ ಅದ ಅಲ್ಲಿ ವಿಡಿಯೋ ಮಾಡಕತ್ತಾರಣ್ಣ, ಅದಕ್ಕೆ ಮಿಸ್ ಕಾಲ್ ಮಾಡ್ಬಿಡ್ರಿ. ಅಲ್ಲಿ ವಿಡಿಯೋ ಮಾಡಕತ್ತಾರ ಫೋನ್ ಮಿಸ್ ಕಾಲ್ ಮಾಡಿ ನಾ ಸೇವ್ ಮಾಡ್ಕೊಂತ ಏನು
ಓಕೆ ಸ್ವಲ್ಪ ತೆಗಿ ಸೈಡ್ ಬಿಡು ಹಾ ಒಂದೊಂದ್ ಇಟ್ಗ ಒಂದೊಂದ ಕೊಡ್ರಿ ಮೇಡಮ್ ಅವ್ರ ಕೈ ಕೊಡಿದ್ರ ಮೇಡಮ್ ಕೈ ಕೊಡ್ರಿ ಮನುಷ್ಯರು ಕೂಡ ಫೋನ್ ಹುಡುಗಿ ಕೊಡುತ್ತೆ ಇಲ್ಲ ಮೇಡಮ್ ಅವ್ರಿಗೆ ಕೈ ಕೊಡ್ರಿ ಪೆನ್ ಉದುರ್ಸಲ್ಲಿ ಪೆನ್ ಉದುರ್ಸಿ ಮೇಡಮ್